ಜೀವನದಲ್ಲಿ ಕನಸು ಕಾಣೋದಕ್ಕೂ ಟೈಮ್ ಇಲ್ಲ, ಆ ಕನಸನ್ನ ಸಾಕಾರಗೊಳಿಸೋದಕ್ಕೂ ಟೈಮ್ ಇಲ್ಲ, ಏನು ಮಾಡೋದು ಅಂತಾರಲ್ಲ ಜನ. ಸರಿ, ಇದು ಒಂದು ಅದ್ಭುತವಾದ ಪ್ರಶ್ನೆ, ನನಗೆ ಇಷ್ಟವಾದ ಪ್ರಶ್ನೆ. ಯಾಕೆ ಗೊತ್ತಾ, ನನ್ನ ಹತ್ರ ಬರೋ ಮುಕ್ಕಾಲು ಪಾಲು ಕ್ಲೈಂಟ್ಸು ತೊಗೊಂಡು ಬರೋದು ಎರಡೇ ಪ್ರಶ್ನೆ: ಹಣ ಇಲ್ಲ, ವೇಳೆ ಇಲ್ಲ. ಇದನ್ನು ನಾನು ರೀಸನಿಂಗ್, ಕಾರಣ ಹೇಳ್ತೀರಾ ಅಂತಲೇ ಹೇಳೋದು, ಕಾರಣ ಕೊಡೋದಷ್ಟೇ. ಇವೆರಡು, ಹಣ ಇಲ್ಲ ವೇಳೆ ಇಲ್ಲ ಅನ್ನೋದು ಅತಿ ಸಾಮಾನ್ಯವಾದ್ದು. ಬರೀ ನನ್ನ ಹತ್ರ ಬರೋರು ಅಂತಲ್ಲ, ಜಗತ್ತಿನ 95% ಜನರ ಮಾತುಗಳೇ ಇದು. ನನ್ನ ಹತ್ರ ಟೈಮ್ ಇಲ್ಲ, ನನ್ನ ಹತ್ರ ಹಣ ಇಲ್ಲ. ಯಾಕೆ ಟೈಮ್ ಇಲ್ಲ, ಯಾಕೆ ಹಣ ಇಲ್ಲ? ಅಲ್ಲ, ಇವಾಗ ಇರೋದು ಎಲ್ರಿಗೂ 24 ಗಂಟೆನೇ. ಹೌದು. ಆದರೆ ಕೆಲವರು ಆ 24 ಗಂಟೆಯಲ್ಲಿ ಏನೇನೆಲ್ಲ ಕೆಲಸಗಳು ಮಾಡಿಬಿಡ್ತಾರೆ. ಎಕ್ಸಾಕ್ಟ್ಲಿ. ಕೆಲವರು ಹೋಗ್ತಾರೆ, ಕೆಲಸ ಮುಗಿಸ್ತಾರೆ, ಮತ್ತೆ ಮನೆಗೆ ಬಂದು ಊಟ ಮಾಡು, ನಿದ್ದೆ ಮಾಡು. ಯಾಕಾಗತ್ತೆ ಹಾಗೆ? ಯಾಕೆಂದರೆ ಅದನ್ನೇ ಹೇಳೋಕ್ಕೋದೆ, ಯಾಕೆ ಈ ಗೊಣಗಾಟಗಳೇನಿದೆ, ರೀಸನಿಂಗು, ಗೊಣಗಾಟ ಅಂತ ಕರಿತೀನಿ. ಬರೀ ನನ್ನ ಕ್ಲೈಂಟ್ಸ್ ಅಂತಲ್ಲ, ಮುಕ್ಕಾಲು ಪಾಲು 95% ಜನ ಹೀಗೆ ಮಾಡ್ತಾರೆ. ಯಾಕಾಗುತ್ತೆ ಅಂದರೆ, ನೀವು ಪ್ರಿಯಾರಿಟಿ, ಆದ್ಯತೆಗಳನ್ನು ಸೆಟ್ ಮಾಡೋದಿಲ್ಲ ಲೈಫಲ್ಲಿ. ಯು ಹ್ಯಾವ್ ಟು ಪ್ರಿಯಾರಿಟೈಸ್. ಯಾವುದನ್ನು ಮೊದಲು ಮಾಡಬೇಕು, ಯಾವುದನ್ನು ನಂತರ ಮಾಡಬೇಕು, ಯಾವುದಕ್ಕೆ ಪ್ರಾಮುಖ್ಯತೆ ಆಮೇಲೆ ಮಾಡಬೇಕು. ಪ್ರತಿಯೊಂದು ಇದನ್ನು ನಾವೊಂದು ಪಟ್ಟಿ ತಯಾರಿಸ್ಕೋಬೇಕು. ಜನ ಹೆಂಗೆ ಅಂದರೆ ಜಾಳಾಗಿ ಜೀವನ ಕಳೀತಾರೆ. ಯಾರು ಸಿಸ್ಟಮ್ಯಾಟಿಕ್ಕಾಗಿ ಡಿವೈಡ್ ಮಾಡ್ಕೋತಾರೆ, ವೇಳೆನೇ ಆಯಿತು, ಹಣನೇ ಆಯಿತು, ಬಡ್ಜೆಟ್ ಮಾಡ್ಕೋತಾರೆ, ಅವರು ಜೀವನದಲ್ಲಿ ಈಗ ಕೋಟ್ಯಾಂತರ ಜನರಿಂದ ಸಪ್ರೇಟಾಗಿ ಈ ಕಡೆ ನಿಲ್ತಾರೆ. ಅದು ಸಾಧ್ಯ ಯಾವಾಗ ಅಂದಾಗ ನೀವು ಅದನ್ನು ವಿಭಾಗಿಸ್ಬೇಕು. ವೇಳೆನೇ ಆಯಿತು, ಹಣನೇ ಆಯಿತು, ನೀಟಾಗಿ ಬಡ್ಜೆಟಿಂಗ್ ಮಾಡ್ಕೋಬೇಕು. ಜನಕ್ಕೆ ಐಡಿಯಾನೇ ಇಲ್ಲ. ಜನ ಏನು ಮಾಡ್ತಾರೆ ಗೊತ್ತಾ, ಈಗ ಪ್ರಾಫಿಟ್ ಆ್ಯಂಡ್ ಲಾಸು, ಬ್ಯಾಲೆನ್ಸ್ ಶೀಟು ಅಂತಂದರೆ ಅದೆಲ್ಲ ಸಂಘ ಸಂಸ್ಥೆಗಳು, ದೊಡ್ಡ ದೊಡ್ಡ ಆರ್ಗನೈಸೇಷನ್ ಮಾಡೋದು ಅಂತಲ್ಲ. ಹಾಗಲ್ಲ. ಪ್ರತಿಯೊಬ್ಬ ವ್ಯಕ್ತಿಯು ನನ್ನ ಆದಾಯ ಎಷ್ಟು, ವ್ಯಯ ಎಷ್ಟು, ಆಯಿತು, ನನ್ನ ಆದಾಯ 1000 ಆಯಿತು, ವ್ಯಯ 1100 ಆಗೋಯ್ತು, ಹೇಗಾಯಿತು? ಕ್ರೆಡಿಟ್ ಕಾರ್ಡ್ ಇದೆ, ಕೊಟ್ಬಿಟ್ಟೆ. ಸೊ ನೀವು ಅದನ್ನು ಬಡ್ಜೆಟ್ ಮಾಡಲ್ಲ, ಏನೋ ರೊಟೇಷನ್ ಆಗ್ತಿರುತ್ತೆ. ಅದಕ್ಕೆ ಭಾಳಷ್ಟು ಜನ ಹೇಳೋದು, 5 ವರ್ಷದಿಂದ ಕೆಲಸ ಮಾಡ್ತಿದ್ದೀನಿ, 10 ವರ್ಷದಿಂದ ಮಾಡ್ತಿದ್ದೀನಿ, ನಾನು ಏನೂ ಆಗಿಲ್ಲ, ಅಲ್ಲೇ ಇದ್ದೀನಿ, ದೇರ್ ಇಸ್ ನೋ ಇಂಪ್ರೂವ್ಮೆಂಟ್ ಇನ್ ಮೈ ಲೈಫ್ ಅಂತಾರೆ. ಸತ್ಯ ಅದು. ಯಾಕೆ ಅಂದರೆ ಯು ನಾಟ್ ಟೇಕನ್ ಎನಿ ಇನಿಸಿಯೇಷನ್. ನೀವು ಏನು ಮಾಡಿದ್ರಿ, ನಿಮ್ಮ ಜೀವನದ ಬದಲಾವಣೆಗೆ ನೀವೇನಾದರೂ ಮಾಡಿದ್ರಾ? ಏನೂ ಮಾಡಿಲ್ಲ ಅಂದರೆ, ಮಾಡಿದ್ದೇ ಮಾಡ್ತಾ ಇದ್ದರೆ ಸಿಕ್ಕಿದ್ದೇ ಸಿಗ್ತಿರುತ್ತೆ ಫಲಿತಾಂಶ. ನಿಮಗೆ ಹೊಸ ಫಲಿತಾಂಶ, ವಿಭಿನ್ನವಾದ ಫಲಿತಾಂಶ, ನೀವು ಬಯಸುವ ಉತ್ತಮ ಫಲಿತಾಂಶ ಬೇಕು ಅಂತಂದರೆ ನೀವು ಬೇರೆ ಏನೋ ಮಾಡಬೇಕಲ್ಲ. ಮಾಡಿದ್ದನ್ನೇ ಬಿಟ್ಟು ಬೇರೆ ಏನೋ ಹೊಸದಾಗಿ ಸ್ಟಾರ್ಟ್ ಮಾಡಬೇಕಲ್ಲ. ಮಾಡಿದ್ದೇ ಮಾಡ್ತಾ ಇದ್ದರೆ ಸಿಕ್ಕದ್ದೇ ಸಿಗ್ತಿರುತ್ತೆ ಫಲಿತಾಂಶ. ಈಗ ಒಂದು ಉದಾಹರಣೆ ತಗೋಣ. ಒಬ್ಬ ಸೆಕ್ಯೂರಿಟಿ ಗಾರ್ಡಿನ ಜಾಬ್ ಮಾಡ್ತಾ ಇರ್ತಾರೆ. ಅವರಿಗೆ ಪ್ರತಿದಿನ ತಾವು ಮಾಡಿದ್ದನ್ನೇ ಮಾಡಬೇಕಾದ ಅನಿವಾರ್ಯತೆ ಇದೆ. ಖಂಡಿತ. ಲೈಫ್ನ ಅಪ್ಲಿಫ್ಟ್ ಮಾಡಬೇಕು ಅಂದರೆ ಏನು ಮಾಡಬಹುದು ಅವರು? ಸಿಂಪಲ್. ನಾನು ಹೇಳೋದು ಇಷ್ಟೇ. ಇದಕ್ಕೆ ನಾನು ಉದಾಹರಣೆ 100 ಜನ ಇದ್ದಾರೆ ನಮ್ಮ ಸಮಾಜದಲ್ಲೇ. 9 ರಿಂದ 5 ನಿನ್ನ ಹಣೆ ಬರ ಅಥವಾ ನಿನ್ನ ಅನಿವಾರ್ಯತೆ, ಆರ್ ವಾಟ್ ಎವರ್ ಯು ಮೇ ಕಾಲ್ ಇಟ್, ನೀವು ಆ ವೇಳೆನ ಮಾರಲೇಬೇಕು. ಯಾಕಂದರೆ ಎಲ್ಲರೂ ಮಹಾರಾಜನ ಮನೇಲೇ ಹುಟ್ಟಿರಲ್ಲ, ಎಲ್ಲರೂ ದುಡ್ಡು ಇಟ್ಕೊಂಡೇ ಹುಟ್ಟಿರಲ್ಲ, ಎಲ್ಲರೂ ಶ್ರೀಮಂತರೇ ಆಗಿರೋದಿಲ್ಲ, ಹೌದಲ್ಲ? ಸೊ 9 ರಿಂದ 5 ಅನಿವಾರ್ಯತೆ ನೀವು ಮಾರಬೇಕು. ನಾನು ಅದೇ ಹೇಳಿದ್ರಲ್ಲ, ಅದು ವೇಳೆಗೆ ಬರೋಣ. ಈಗ 24 ಗಂಟೆ ಇದೆ. 24 ಗಂಟೆನ ನೀವು 8 ಅಂತ ನೀವು ಅದನ್ನ ವಿಭಾಗ ಮಾಡ್ಕೊಳ್ಳಿ. 8 ಗಂಟೆ ನಿದ್ದೆಲಿ ಹೋಯ್ತು ಅಂತ ಇಟ್ಕೊಳ್ಳಿ. ಅದರಲ್ಲಿ 1 ಗಂಟೆ 2 ಗಂಟೆ ನೀವು ನೆಗೋಷಿಯೇಟ್ ಮಾಡ್ಬೋದು, ಒಂಚೂರು ಆ ಕಡೆ ಈ ಕಡೆ ಮಾಡಿ ಅದನ್ನು ನಿಮ್ಮ ಒಳಿತಿಗೆ ಬಳಸ್ಕೋಬೋದು. ಆಮೇಲೆ ಬರ್ತೀನಿ ಅದಕ್ಕೆ. ಆದರೆ ಬ್ರಾಡಾಗಿ ತೊಗೊಳ್ಳಿ, 8 ಗಂಟೆ ನಿದ್ದೆಗೆ ಹೋಯ್ತು ಅಂತ. 8 ಗಂಟೆ ಮಾರಾಟ ಮಾಡ್ಕೊಂಬಿಟ್ರಿ. ಮಾರಾಟ ಮಾಡಲೇಬೇಕಲ್ಲ, ಕೆಲಸ ಮಾಡ್ತಿರೋ ಅಥವಾ ನಿಮ್ಮದು ಓನ್ ಬಿಸ್ನೆಸ್ಸೋ ವಾಟ್ ಎವರ್. 8 ಗಂಟೆ ನೀವು ಹಣ ದುಡಿಲಿಕ್ಕೆ ಅಂತ ನೀವು ಆ 8 ಗಂಟೆನ ವ್ಯಯ ಮಾಡಲೇಬೇಕು. ಇನ್ನು 8 ಗಂಟೆ ಉಳಿತು ಅಲ್ವಾ? ಆ 8 ಗಂಟೆ ಉಳಿದ 8 ಗಂಟೆಲಿ ಇನ್ನೂ 1-2 ಗಂಟೆ ಆ ಕಡೆ ಈ ಕಡೆ ತೆಗೀರಿ, ಏನೋ ದಿನನಿತ್ಯದ ಕಾರ್ಯಕ್ರಮಗಳು ಅವು ಇವು ಅಂತ. ಇನ್ನು 6 ಗಂಟೆ ಇದೆ. ಆ 6 ಗಂಟೆನ ನಿಮ್ಮ ಒಳಿತಿಗಾಗಿ ನೀವು ಬಳಸ್ಕೊತಾ ಇದ್ದೀರಾ? ಸೋಷಿಯಲ್ ಮೀಡಿಯಾದಲ್ಲಿ ಸ್ಕ್ರೋಲ್ ಮಾಡ್ತಾ ಇದ್ದೀರಾ? ಕೇಳ್ಕೊಂಡು ನೋಡಿ. ಅದನ್ನೇ ನಾನು ಯಾವಾಗಲೂ ಹೇಳ್ತೀನಿ, 9 ರಿಂದ 5 ನಿನ್ನ ಅನಿವಾರ್ಯತೆ ಮಾರಲೇಬೇಕು. ಯಾಕಂದರೆ ನೀನು ಮಹಾರಾಜನ ಮನೇಲಿ ಹುಟ್ಟಿಲ್ಲ, ಮಾರದೆ. 5 ರಿಂದ 9 ಹೇಗೆ ದುಡಿಸ್ಕೋಬೇಕು ಅನ್ನೋದು ಭಗವಂತ ನಿನ್ನ ಆಯ್ಕೆಗೆ ಬಿಟ್ಟಿದ್ದಾನೆ. ಆಯ್ಕೆ ನೀನು ಮಾಡ್ಕೊಳ್ದೆ, ನಾನೇನು ಮಾಡಿಲ್ಲ, ವರ್ಷ ಎಲ್ಲ ಇದೆ. ನಾನು ಅದೇ ಹೇಳ್ತೀನಿ, ಅದು ಹೆಂಗೆ ಸಾಧ್ಯ? ಈಗ ನಾನು ನಿಮ್ಗೊಂದಷ್ಟು ಉದಾಹರಣೆ ಕೊಡಲಾ? ಈಗ ಮೊನ್ನೆ ನನಗೆ ಅವ್ರ ಹೆಸರು ಗೊತ್ತಿಲ್ಲ, ಕ್ಷಮೆ ಇರಲಿ. ಯಾರೋ ಒಬ್ಬರು TV ಸೀರಿಯಲಲ್ಲಿ, ಸಿಲಿಲಲ್ಲಿ ಇದೆಲ್ಲ ಬರ್ತಿತ್ತಲ್ಲ, ಅದರಲ್ಲಿ ಒಬ್ಬರು ಮಾಡ್ತಿದ್ದವ್ರು ಈಗ KS ಆಫೀಸರ್ ಆಗಿದ್ದಾರೆ ಅಂತ ಯಾವುದೋ ಒಂದು ನ್ಯೂಸಲ್ಲಿ ಹಂಗೆ ಸ್ಕ್ರೋಲ್ ಮಾಡುವಾಗ ನನಗೆ ಕಣ್ಣಿಗೆ ಬಿತ್ತು. ಹೇಗಾದರೂ ಅವರು TV ಸೀರಿಯಲ್ ಮಾಡ್ತಿದ್ರು, ಅದು ಎಲ್ಲ ಮಾಡ್ಕೊಂಡು ಮಧ್ಯದಲ್ಲಿ ಈಗ ಅವರು KS ಆಫೀಸರ್ ಅಂತ ಹೇಳಿ ಎಲ್ಲೋ ಒಂದು ನೋಡಿದೆ. ನನಗೆ ಅವ್ರ ಹೆಸರು ಗೊತ್ತಾಗ್ತಿಲ್ಲ, ಮತ್ತೆ ಕ್ಷಮೆ ಇರಲಿ. ಸೊ ನಾನು ಹೇಗಾಯಿತು? ಎಲ್ಲೋ ಒಂದು ಹಂತದಲ್ಲಿ ಅವರು 9 ರಿಂದ 5 ಅಥವಾ 9 ರಿಂದ 8 ವಾಟ್ ಎವರ್ ಅನಿವಾರ್ಯತೆಗೆ ಮಾರಿದ್ದಾರೆ. ವೇಳೆ ಮಾರಲೇಬೇಕು. ಈಗ ಒಂದು ಹಂತ ಬರೋ ತನಕ ನೀವು ವೇಳೆ ಮಾರಲೇಬೇಕು. ಒಂದು ಹಂತದ ನಂತರ ನೀವು ವೇಳೆನ ಕೊಂಡ್ಕೋಬೇಕು. ನಿಮ್ಗಿರೋದು, ಎಲ್ರಿಗೂ ಇರೋದು 60 ವರ್ಷ 70 ವರ್ಷನೇ. ಆದರೆ ನೀವು 150 ವರ್ಷ ಬದುಕ್ಬೋದು. ಹೇಗೆ ಅನ್ನೋದನ್ನು ನಾನು ನಿಮ್ಗೆ ಹೇಳ್ತೀನಿ. ಟೈಮ್ ಮ್ಯಾನೇಜ್ಮೆಂಟ್ ಅಂತ ಹೇಳಿದ್ರಲ್ಲ, ಅದಕ್ಕೆ ಆಗೋದಕ್ಕೆ ಇದು ಪೂರಕವಾಗಿ ನಿಮ್ಗೆ ಅದನ್ನು ಹೇಳ್ತೀನಿ. ಸೊ 9 ರಿಂದ 5 ಬಿಡಿ, 5 ರಿಂದ 9 ಹೇಗೆ ನಡೆಸ್ಕೋತೀರಿ?
ಪ್ರಶ್ನೆ ಹಾಕ್ಕೊಳ್ಳಿ, ನಾನು ಕಳೀತಿದ್ದೀನ ಹೇಗೆ ಅಂತ. ನೀವು ನಂಬಲ್ಲ, ನಾನು ಬರೆಯದೇ ಇರುವ ದಿನಗಳಲ್ಲಿ 365 ದಿನದಲ್ಲಿ ನಾನು ಒಂದು 300 ದಿನ ಬರೀತಾನೆ ಇರ್ತೀನಿ. ಪ್ರತಿದಿನವೂ 1,000 2,000 ಒಂದೊಂದು ದಿನ 5,000 ಪದಗಳ ತನಕ ಬರದೇ ಬರಿತೀನಿ ನಾನು. ಓಕೆ, ಬರೆಯದ ದಿನಗಳಲ್ಲಿ ನನ್ನ ಸೋಷಿಯಲ್ ಮೀಡಿಯಾ ಅಂದರೆ ಆ ಸ್ಕ್ರೀನ್ ಟೈಮ್ ಬರುತ್ತಲ್ಲ, ಅದು 2.5 ಗಂಟೆ ಅಂತ ಹೇಳುತ್ತೆ. 2.5 ಗಂಟೆ. ಈ ಮಧ್ಯದಲ್ಲಿ ನಾನು ಯಾವುದೋ ಒಂದು ವೆಬ್ ಸೀರೀಸ್ ಎಲ್ಲ ನೋಡ್ಬಿಟ್ಟಿರ್ತೀನಿ, ಅದು ನೋಡಿರ್ತೀನಿ, ಅದ್ರ ಬಗ್ಗೆನೂ ಬರೆದು ಫೇಸ್ಬುಕ್ಕಲ್ಲಿ ಹಾಕಿರ್ತೀನಿ. ಇದೆಲ್ಲ ಮಾಡಿ ಇಷ್ಟು ಪುಸ್ತಕನೂ 4 ರಿಂದ 5 ಪುಸ್ತಕ ಮಿನಿಮಮ್ ಬರಿತೀನಿ. ಬರೀ ಇದೇ ವೃತ್ತಿ ಎಲ್ಲ, ನನಗೆ ಬೇರೆ ಬೇರೆ ವ್ಯವಹಾರಗಳಿವೆ, ಅವನ್ನು ಎಲ್ಲ ಸರಿದೂಗಿಸ್ಕೊಂಡು ಇದನ್ನು ಮಾಡುವಂಥದ್ದು ಹೇಗೆ ಸಾಧ್ಯ? ಸೊ ಅದಕ್ಕೆ ಅದಕ್ಕೆ ಟೈಮ್ ಬ್ಲಾಕಿಂಗ್ ಆರ್ ಟೈಮ್ ಬಾಕ್ಸಿಂಗ್ ಅಂತ ಒಂದು ಮೆಥಡ್ ಇದೆ. ಹೆಂಗದು ಹೇಳ್ತೀನಿ. ಇದು ನನ್ನ ಮೆಥಡ್ ಅಲ್ಲ. ಐ ವಾಸ್ ಫ್ಯಾಸಿನೇಟೆಡ್ ಬೈ ಒನ್ ಪರ್ಸನ್, ಎಲಾನ್ ಮಸ್ಕ್ ಅಂತ. ಇದೇನು ಈ ವ್ಯಕ್ತಿ, ಎಲ್ರಿಗೂ ಇರೋದು ಇಷ್ಟೇ, ಅದು ಹಿಂಗೆ ಅವ್ನು ಬಂದ್ಬಿಟ್ಟು ಅದು ಹಿಂಗೆ ಇಷ್ಟು ಮಟ್ಟಕ್ಕೆ ಬೆಳೆದು ಬಿಡ್ತಾರೆ. ಒಂದು ಕ್ಯೂರಿಯಾಸಿಟಿ ನಮ್ಮಲ್ಲಿ ಉಳ್ಕೋಬೇಕು. ಯಾರೋ ಈಗ ನೀವು ಭಾವನವರು ಅಂದರೆ ಹೇಗೆ ಭಾವನವರು ಇಷ್ಟೆಲ್ಲ ಮಾಡ್ತಾರೆ, ಬೆಳಗ್ಗೆ ಒಂದು ಹಾಕ್ತಾರೆ, ಸಾಯಂಕಾಲ ಒಂದು ಹಾಕ್ತಾರೆ, ಪ್ರಚಲಿತ ವಿದ್ಯಮಾನಗಳ ಬಗ್ಗೆನೂ ಒಂದು ಯಾವಾಗಲೂ ವೀಡಿಯೋ ಮಾಡಿ ಹಾಕಿರ್ತಾರೆ. ಅರ್ಥ ಅವ್ರೇನು ಫುಲ್ ಟೈಮ್ ಫ್ರೀ ಕೂತಿಲ್ಲಲ್ಲ, ಅವ್ರದ್ದು ಏನೋ ವೃತ್ತಿ ಇದೆ ಅಲ್ಲ, ಅದನ್ನೆಲ್ಲ ಸರಿದೂಗಿಸ್ಕೊಂಡು ಹೇಗೆ ಮಾಡ್ತಾರೆ? ಒಂದು ಕ್ರಿಯೇಟ್ ಆಗಬೇಕು ನಿಮ್ಮಲ್ಲಿ. ಕ್ರಿಯೇಟ್ ಆದಾಗ ಏನು ಮಾಡ್ತಾನೆ ಈ ವ್ಯಕ್ತಿ? ನನಗೆ ಆ ವ್ಯಕ್ತಿ ನೋಡಿ ಈ ಥರ ಒಂದು ಕ್ರಿಯೇಟ್ ಆಯಿತು 7 ವರ್ಷದ ಹಿಂದೆ. 7 ವರ್ಷದ ಹಿಂದೆ ನನಗೆ ಇದು ಕ್ರಿಯೇಟ್ ಆಯಿತು. ಕ್ರಿಯೇಟ್ ಆದಾಗ ನಾನು ಹೋಗಿದೆ. ಆಗ ಆತ ಒಂದು ಮೆಥಡ್ ಯೂಸ್ ಮಾಡ್ತಾನೆ, ಟೈಮ್ ಬ್ಲಾಕಿಂಗ್ ಆರ್ ಟೈಮ್ ಬಾಕ್ಸಿಂಗ್ ಅಂತ ಹೇಳ್ತಾರೆ. ಬಾಕ್ಸ್ ಮಾಡೋದು, ಅದು ಟೈಮ್ ಬ್ಲಾಕ್ ಅಥವಾ ಬ್ಲಾಕ್ ಮಾಡೋದು, ನೀವು ಯಾವ್ದಾರ ಕರೀರಿ, ಅದಕ್ಕೆ ಟೈಮ್ ಬಾಕ್ಸಿಂಗ್ ಅಂತಲೇ ತೊಗೊಳ್ಳಿ. ಏನಂತಂದರೆ ಆತ ಹೇಳ್ತಾನೆ, ಬೆಳಗ್ಗೆ ಎದ್ದಿದ ತಕ್ಷಣ 6 ರಿಂದ 7 ಅಂತ ಇಟ್ಕೊಳ್ಳಿ. ಅವನು CEO ಆಫ್ ಅ ಬಿಗ್ ಕಂಪನಿ, ಹಾಗಾಗಿ ಆತನಿಗೆ ಅಷ್ಟು ಬೇಕು, ನಮಗೆ ಹೆಂಗೆ ಬೇಕೋ ಅದ್ರ ಮೇಲೆ ನಾವು ವೇಳೆನ ಅದು ಮಾಡ್ಕೋಬೋದು. 6 ರಿಂದ 7 ಇಮೇಲ್ಗಳು ಚೆಕ್ ಮಾಡೋದು, ಇಮೇಲ್ಗಳಿಗೆ ಉತ್ತರ ಕೊಡೋದು. ಸೊ 6 ರಿಂದ 6:55 ನಿಮಿಷ ಮಾಡ್ತಾನೆ. 5 ನಿಮಿಷ ಬ್ರೇಕು. 5 ನಿಮಿಷ ಬ್ರೇಕಲ್ಲಿ ಈ 1 ಅವರ್ ನಾನು ಕರೆಕ್ಟಾಗಿ ಯೂಸ್ ಮಾಡೋದನ್ನ ಇಲ್ವಾ ಅಂತ ಅನಲೈಸ್ ಮಾಡ್ತಾನೆ. ನೆಕ್ಸ್ಟ್ 7 ರಿಂದ 8 ಆತ ಹೇಳಿದ್ದು ಈ ಥರದ್ದೇನೋ ಒಂದು ಕೆಲಸ, ಯಾರೋ ಡೆಲಿಗೇಟ್ಸ್ ಬರ್ತಾರೆ, ಅವ್ರನ್ನ ಮೀಟ್ ಮಾಡೋದು, ಮೀಟಿಂಗ್ ಇರೋದು, ವಾಟ್ ಮೇ ಅದು ನಿಲ್ಲಬೇಕು ಅಂದರೆ ನಿಲ್ಲಬೇಕು. ಟೈಮರ್ಗಳಿರುತ್ತೆ, ಪ್ರತಿಯೊಂದಕ್ಕೂ ಟೈಮರ್ ಇರುತ್ತೆ. ಅಮೆಝಾನ್ಗೆ ಹೋಗಿ 300-350 ರೂಪಾಯಿ ಕೊಟ್ಟರೆ ಟೈಮರ್ ಸಿಗುತ್ತೆ. ಸ್ಟಾರ್ಟ್ ದಿಸ್, ನಿಮಗೆ ಗೊತ್ತಾಗುತ್ತೆ ಎಷ್ಟು ಎಫೆಕ್ಟಿವ್ ಆಗಿರುತ್ತೆ ಅಂತ. 7 ವರ್ಷದಿಂದ ನಾನು ಅದನ್ನು ಅಡಾಪ್ಟ್ ಮಾಡಿಕೊಂಡೆ. ಸೊ ಏನಾಗುತ್ತೆ, ತುಂಬ ಜನ ಜೀವನದಲ್ಲಿ 5 ವರ್ಷ 10 ವರ್ಷ 15 ವರ್ಷ 30 ವರ್ಷ ಆಗಿರುತ್ತೆ, ಅವ್ರು ಯಾವತ್ತೂ ಅವ್ರನ್ನ ಕೂತು ಮಾತಾಡ್ಕೊಂಡೇ ಇರೋದಿಲ್ಲ, ರಿವ್ಯೂನೇ ಮಾಡ್ಕೊಂಡಿರೋದಿಲ್ಲ, ಅನಲೈಸೇ ಮಾಡ್ಕೊಂಡಿರೋದಿಲ್ಲ ನಾವು ಯಾರು ಅಂತ. ನಾನು ಅದನ್ನೇ ಹೇಳೋದು, ಟಾಕ್ ಟು ಯುವರ್ ಸೆಲ್ಫ್, ನಿಮ್ಮನ್ನು ನೀವು ಯಾರು ಅಂತ ಅರ್ಥಕೊಳ್ಳಿ ಅಂತ. ನೋಡಿ, ಇವತ್ತು ತಂತ್ರಜ್ಞಾನ ಯಾವ ಮಟ್ಟದಲ್ಲಿ ಬೆಳೆದಿದೆ ಅಂದರೆ, 1000 ಮೈಲಿ ದೂರ ಇರೋರಿಗೆ 1 ನಿಮಿಷ ವಾಟ್ಸಪ್ಪಲ್ಲಿ ಕಾಲ್ ಮಾಡಿ ವಿಡಿಯೋ ನೋಡಿ ಏನೇನೋ ಹೇಳ್ಬಿಡ್ತೀವಿ. ಅಂದರೆ ಸಂವಹನ ಅಷ್ಟು ಈಸಿ ಆಗಿದೆ. ನಮ್ಮ ಜೊತೆ ನಾವು ಮಾತಾಡ್ಕೊಳ್ಳೋದು ಬಿಟ್ಬಿಟ್ಟಿದ್ದೀವಿ. ಎಂಥ ವಿಪರ್ಯಾಸ. ಸೊ ನನಗೆ ಈ ಮನುಷ್ಯಂದು ನನಗೆ ಇಷ್ಟ ಆಗಿದ್ದು, ಇಡೀ ದಿನದ ಕೊನೆಯಲ್ಲಿ ನಾನೇನು ಮಾಡಿದೆ, 15 ದಿನಕ್ಕೆ ವಾರಕ್ಕೆ ಒಂದ್ಸರಿ ನಾನು ನೋಡ್ತಿದ್ದೆ, ನಾನೆಲ್ಲ ಮಾಡಿದ್ದು ಸರಿಗಿದೆಯಾ. ದಿನಕ್ಕೊಂದು ಸರಿ ಮಾಡ್ತಾಯಿದ್ದೆ ಮೊದಲು. 7 ವರ್ಷಕ್ಕೆ ಮುಂಚೆ ಎವ್ರಿ ಡೇ ನಾನು ಇವಾಗ ಏನೋ ಮಾತಾಡಿರ್ತೀನಿ. ನಾನು ಮನೆಗೆ ಹೋದಾಗ, ನಾನು ಮಲಗಿದಾಗ ಒಂದು 10 ನಿಮಿಷದಲ್ಲಿ ನನಗೆಲ್ಲ ಫ್ಲ್ಯಾಶ್ ಬ್ಯಾಕ್ ಥರ ಇವತ್ತು ದಿನ ಏನಾಯಿತು ಅಂತ ಬರುತ್ತೆ. ಭಗವಂತಂದೇ ಇವತ್ತಿಗೂ ಆಗುತ್ತೆ. ನಾನು ಏನನ್ನ ತಪ್ಪು ಮಾತಾಡೋದನ್ನ, ಎಲ್ಲಾದರೂ ಏನಾದರೂ ಮಾಹಿತಿ ತಪ್ಪು ಹೇಳೋದನ್ನ ಎಲ್ಲ ಬರುತ್ತೆ. ನಿಮ್ಗೆ ಗೊತ್ತಿಲ್ಲ, ಏನನ್ನ ತಪ್ಪು ಹೇಳಿದ್ರೆ ಆ ಪಾಯಿಂಟಿಗೆ ಕರೆಕ್ಟಾಗಿ ಹೋಗಿ ಮನಸ್ಸು ಕೂತ್ಕೊಳ್ಳುತ್ತೆ. ನೀನು ಈ ಮಿಸ್ಟೇಕ್ ಮಾಡಿದೆ ಅಂತ ಹೇಳುತ್ತೆ. ನಾನು ಇದನ್ನು ಫೇಕ್ ಮಾಡ್ತಾ ಇಲ್ಲ, ಸತ್ಯವಾಗ್ಲೂ ಹೇಳ್ತೀನಿ, ನನಗೆ ಆಗೋದನ್ನು ಹೇಳ್ತೀನಿ. ನನಗೆ ಹಂಗಾಗ್ತಾಯಿತ್ತು. ಈ 7 ವರ್ಷದ ಹಿಂದೆ ನಾನು ನೋಡಿದಾಗ, ಇಲ್ಲ ನಾವು ಏನಾಗುತ್ತೆ, ನೀವು 12 ಅವರ್ಸೋ 10 ಅವರ್ಸೋ ಅದಾಗಲೇ ಕಳೆದೋಯ್ತು. ನಿಮ್ಮ ತಪ್ಪುಗಳು ಏನಾಯಿತು ಅನ್ನೋದು ನಿಮ್ಗೆ ಗೊತ್ತಾಗಲ್ಲ. ಇಡೀ ದಿನ ಆಗೋಯ್ತಲ್ಲ ಆಲ್ರೆಡಿ. ಎಂಡ್ ಆಫ್ ದ ಡೇ ನಿಮಗೆ ನಂದು ಇದಾಯಿತು ಅದಾಯಿತು ಅನಿಸುತ್ತೆ. ಸೊ ನಾನು ಅವ್ರದ್ದು ಒಂದು ಟೈಮ್ ಬ್ಲಾಕಿಂಗ್ ಮೆಥಡ್ನ ಅಡಾಪ್ಟ್ ಮಾಡಿಕೊಂಡೆ. ಎವ್ರಿ ಅವರಲ್ಲಿ ಒಂದು 55 ನಿಮಿಷ ನಮ್ದು ಏನಿದೆ ಕೆಲಸ, ಒಂದು 5 ನಿಮಿಷ ಅನಲೈಸ್ ಮಾಡ್ಕೊಳ್ಳೋದು, ಈ ಅವರಲ್ಲಿ ಏನಾನ ತಪ್ಪಾಯ್ತಾ ನನ್ನಿಂದ ಅಂತ. ಸೊ ದ್ಯಾಟ್ ಅಟ್ಲೀಸ್ಟ್ ನೆಕ್ಸ್ಟ್ ಅವರ್ಗಳನ್ನ ನಾನು ಇನ್ನಷ್ಟು ಸಮರ್ಥವಾಗಿ ಬಳಸ್ಕೋಬೋದು. ಈ ಟೈಮ್ ಬ್ಲಾಕಿಂಗ್ ಮೆಥಡ್ ಸೋ ಈಸಿ. ಮೂಕ್ನಳ್ಳಿ ಅವರೇ, ಟೈಮ್ ಬ್ಲಾಕಿಂಗ್ ಜೊತೆಗೆ ನಮ್ಮನ್ನು ನಾವು ಎದುರಿಸ್ಕೊಳ್ಳೋದು ಅಷ್ಟು ಸುಲಭನಾ? ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ಕೆಲವೊಂದು ಸಲ ಏನಾಗುತ್ತೆ ಅಂದರೆ, ನಾವು ಇವತ್ತು ದಿನದಲ್ಲಿ ಎಷ್ಟು ಖರ್ಚು ಮಾಡಿದ್ದೀವಿ ಅಂತ ಬರೆಯೋದಕ್ಕೂ ಕೈ ನಡಗತ್ತೆ. ಅಯ್ಯೋ ಯಾಕೆ ಬೇಕು, ಬರೆಯೋದು ಬೇಡ ಅಂತ ಫೀಲ್ ಆಗುತ್ತೆ. ಹಾಗೆ ಸಮಯಾನ ಎಷ್ಟು ಖರ್ಚು ಮಾಡ್ಕೊಂಡ್ವಿ ಅಂತ ಬರೀತಾ ಹೋದರೆ ಅಯ್ಯೋ ಅಷ್ಟು ಬರಿಬೇಕಾ ಅಂತ, ಯಾಕಂದರೆ ಗೊತ್ತಿರತ್ತೆ ನಮಗೆ ನಾವು ವೇಸ್ಟ್ ಮಾಡಿದ್ದೀವಿ ಟೈಮು ಅಂತ. ಅದಕ್ಕೆ ಹೇಳಿದ್ದು ಕನ್ನಡಿ ಹಿಡ್ಕೋಬೇಕು ಅಂತ. ನಮ್ಮ ಮಕ್ಕಕ್ಕೆ ನಾವು ಕನ್ನಡಿ ಹಿಡ್ಕೋಬೇಕು. ನಮಗೆ ನಾವೇ ಬೆಸ್ಟ್ ಕ್ರಿಟಿಕ್ಕು. ಏನಾಗುತ್ತೆ, ನಾವು ಅದನ್ನು ಮಾಡ್ಕೊಂಡಿಲ್ಲ ಅಂದರೆ ಸಮಾಜ ಹೇಳಕ್ಕೆ ಶುರು ಮಾಡುತ್ತೆ ಒಂದು ಹಂತದಲ್ಲಿ. ಅವನೇನು ಮಾಡಲೇ ಇಲ್ಲ, ಅವನು ಹಂಗೆ ಇದ್ದ, ಅವನಿಗೆ ಯಾರೋ ಒಬ್ಬ ಬಂದ ಇದ್ದ ಸತ್ತೋದ. ನೀವು ನಾನು ಹೇಳೋದು ಎಲ್ಲರೂ ಮಾಡಬೇಕು ಅಂತಲ್ಲ.
ನೀವು ಏನೂ ಮಾಡದೆ ಸುಖವಾಗಿ ಬದುಕ್ತೀನಿ ಅಂದರೆ ಅದು ತಪ್ಪು ಅಂತಲೂ ಅಲ್ಲ. ನೀವು ಏನೋ ಒಂದು ವಿಭಿನ್ನವಾಗಿ ಮಾಡಬೇಕು ಅನ್ನೋ ಮಹತ್ವಾಕಾಂಕ್ಷೆ ನಿಮಗಿದ್ರೆ ಖಂಡಿತ ಮಾಡಿದ್ದೇ ಮಾಡ್ತಾಯಿದ್ರೆ ನಿಮ್ಗೆ ಆ ರಿಸಲ್ಟ್ ಸಿಕ್ಕೋದಿಲ್ಲ, ಫಲಿತಾಂಶ ಸಿಕ್ಕೋದಿಲ್ಲ. ನಿಮ್ಮಲ್ಲಿ ನಿಜವಾಗ್ಲೂ ಆ ಥರ ಮಹತ್ವಾಕಾಂಕ್ಷೆ ಇದೆ. ಈಗ ಅವರು ಆ್ಯಕ್ಟಿಂಗ್ ಮಾಡ್ಕೊಂಡೇ ಇರ್ಬೋದಾಗಿತ್ತು, ಅವ್ರು ಯಾಕೆ KS ಆಫೀಸರ್ ಆಗಬೇಕಾಗಿತ್ತು? ಏನೋ ಒಂದು ಕನಸು, ಅದೊಂದು ಫ್ಯೂಯಲ್ಲು. ಅದು ಕನಸು ಅನ್ನೋದು ನಮ್ಮನ್ನು ಎದ್ದು ನಡೆದಾಡೋಕ್ಕೆ, ಇನ್ನಷ್ಟು ಕೆಲಸ ಮಾಡೋಕ್ಕೆ ಅದೊಂದು ಏನಂತಾರೆ ಇಂಧನ ಇದ್ದ ಹಾಗೆ. ಸೊ ಅದು ಆ ಮೋಟಿವೇಶನ್ ನಿಮಗಿದ್ರೆ ಅದು ಕಷ್ಟ ಅಲ್ಲ. ಬಟ್ ಹ್ಯಾವಿಂಗ್ ಸೆಡ್ ದಟ್ ನಾನು ಹೇಳ್ತೀನಿ, ಇನಿಷಿಯಲಿ ತುಂಬ ಕಷ್ಟ. ಯಾಕಂದರೆ ಮನಸ್ಸು ಅನ್ನೋದು ಒಂದು ಕೋತಿ ಇದ್ದ ಹಾಗೆ, ಅದನ್ನು ಹಿಡಿದು ಒಂದು ಕಡೆ ಕೂಡಿಸದೆ. ನನ್ನಪ್ಪ ನನಗೊಂದು ಮಾತು ಹೇಳೋರು, ನೀನು ಎಕ್ಸಾಮ್ ಪುಸ್ತಕಗಳು ಸಿಲೆಬಸ್ ಏನಿದೆ ಅದನ್ನ ಆಮೇಲೆ ಓದಿವಿಂತೆ, ಮೊದಲು ಚಂದಮಾಮ ಬಾಲಮಿತ್ರ ಬೊಂಬೆ ಮನೆ ಅದು ನಮಗೆ ಕೊಡ್ತಾಯಿದ್ರು ಕೈಗೆ ಚಿಕ್ಕ ಹುಡುಗರಲ್ಲಿ. ಇವು 3 ಪುಸ್ತಕ ಚೆನ್ನಾಗಿ ಓದೋದು ಕಲಿಯಯ್ಯ ಅಂತ ಹೇಳೋರು. ನಾನು ಇದೇನಿದು ಈ ಥರ ಹೇಳ್ತಾರಲ್ಲ. ಸೊ ಅವ್ರು ಏನು ಹೇಳ್ತಾರೆ ಅಂದರೆ, ಯಾವುದೋ ಒಂದ್ರ ಮೇಲೆ ನಿಮಗೆ ಅದನ್ನು ನಿಮ್ಮ ಮನಸ್ಸನ್ನು ನಿಗ್ರಹಿಸಿ ಒಂದ್ರ ಮೇಲೆ ಕಾನ್ಸಂಟ್ರೇಟ್ ಮಾಡೋ ಶಕ್ತಿ ಬಂದರೆ ಫಸ್ಟ್ ಕತೆ ಬುಕ್ಕೇ ಆಗಲಿ ಬರುತ್ತೆ ಅಂದರೆ ಗ್ರ್ಯಾಜುವಲಿ ಯು ಕ್ಯಾನ್ ಶಿಫ್ಟ್ ಟು ಟೆಕ್ಸ್ಟ್ ಬುಕ್ಸ್. ಹಾಗೆ ಹಂತ ಹಂತವಾಗಿ ಮನಸ್ಸನ್ನು ನೀವು ಟೇಮ್ ಮಾಡ್ತಾ ಹೋಗಬೇಕು. ಅದು ನಾನು ಹೇಳಿದ್ನಲ್ಲ, ಇವತ್ತಿನ ದಿನದಲ್ಲಂತೂ ಈ ಇನ್ಸ್ಟೆಂಟ್ ಗ್ರ್ಯಾಟಿಫಿಕೇಷನ್, ಏನೋ ಒಂದು ಬರೀಬೇಕು, ಹಾಕಬೇಕು, 150 ಲೈಕ್ ಬಂತು, ನಾನು ಗೆದ್ದೆ, ಜೈ. ಅದು ಬದುಕಲ್ಲ, ಅದು ಅಲ್ಲ. ಅದು ಇನ್ಸ್ಟಂಟ್ ಗ್ರ್ಯಾಟಿಫಿಕೇಷನ್. ನಿಮ್ಗೆ ಆ ಮೂಮೆಂಟ್ಗೆ ಯಾರೋ ನೀವು ಹೀರೋ, ಏನೊಂದು 500 ಹೊಟ್ಟೋಯ್ತು, 1000 ಹೊಟ್ಟೋಯ್ತು, ಲೈಕ್ ಇವತ್ತು 200 ಶೇರ್ ಆಗೋಯ್ತು. ಅದು ಎಲ್ಲಿ ತನಕ ನಿಮ್ಮನ್ನು ತಗೊಂಡೋಗೋಕ್ಕೆ ಸಾಧ್ಯ? ಬೇರೆ ಏನಾದರೂ ಮಹತ್ತರವಾದ ಮಾಡಬೇಕು ಅಂತಂದರೆ ನೀವು ಟೈಮ್ನ ಮತ್ತು ಹಣನ ಎರಡನ್ನೂ ಬಡ್ಜೆಟ್ ಮಾಡಲೇಬೇಕು. ಓಕೆ, ಟೈಮ್ ಬ್ಲಾಕಿಂಗ್ ಬಗ್ಗೆ ಹೇಳ್ತಾ ಇದ್ರಿ, ಮುಂದುವರ್ಸೋದು. ಸೊ ಟೈಮ್ ಬ್ಲಾಕಿಂಗ್ ಅಂತಂದರೆ ಇಷ್ಟೇ, ಇನ್ನೇನಿಲ್ಲ. ಪ್ರತಿ ಗಂಟೆಯನ್ನು ನಾವು ಹೇಗೆ ಕಳೆದ್ವಾ, ಅಂದ್ಕೊಂಡಿದ್ದ ರೀತಿಯಲ್ಲಿ ಕಳೆದ್ವಾ ಅನ್ನೋದನ್ನು ಮಾಡ್ತಾ ಹೋಗಬೇಕು. ಇದಕ್ಕೊಂದು ಉದಾಹರಣೆ ಹೇಳ್ತೀನಿ. ಯಾತಕ್ಕೆ ಟೈಮರ್ ಇಡಿ ಇದು ಮಾಡಿ ಬ್ಲಾಕಿಂಗ್ ಮಾಡ್ಕೊಳ್ಳಿ ಅಂತಂದರೆ, ತುಂಬ ಒಳ್ಳೆಯ ಜನನೇ ನನ್ನ ಫ್ರೆಂಡ್ಸೇ ಇದ್ದಾರೆ, ರಿಸರ್ಚ್ ಓರಿಯೆಂಟೆಡ್ಡು. ಅವ್ರಿಗೆ ತುಂಬ ಆಸೆ, ಇದು ಹೀಗೆ ಅದೇ ಹಾಗೆ ಅಂತ ತಿಳ್ಕೊಬೇಕು ಅಂತ. 8 ಗಂಟೆ 9 ಗಂಟೆ ವ್ಯಸ್ತರಾಗಿಬಿಟ್ಟಿರ್ತಾರೆ ಅದೇ ಕೆಲಸದಲ್ಲಿ. ಎಂಡ್ ಆಫ್ ದ ಡೇ ಅವ್ರು ಏನು ಮಾಡಬೇಕು ಅಂತ ಹೋಗ್ತಾರೆ. ಇವತ್ತೇನಾಗುತ್ತೆ ಅಂತಂದರೆ, ಲಿಂಕ್ಸ್ ಜೊತೆಗೆ ಇನ್ನೊಂದು ಲಿಂಕು, ಆ ಲಿಂಕಿಗೆ ಇನ್ನೊಂದು ಲಿಂಕು. ನೀವು ಮೇಯ್ನ್ ಮಾಡಬೇಕು ಹೋಗಿದ್ದು ಕೆಲಸ ಏನಿರುತ್ತೆ ಅದನ್ನು ಹೋಗ್ತಿರ್ತೀರಿ, ಇನ್ನೊಂದು ಇಂಟ್ರೆಸ್ಟಿಂಗ್ ಇರುತ್ತೆ ಅದನ್ನು ಕ್ಲಿಕ್ ಮಾಡ್ತೀರಾ, ಅಲ್ಲೆಲ್ಲ ಹೋಗ್ತೀರಾ. ಹೀಗೆ ಆ ಸೀನ್, ನನ್ನ ಸ್ನೇಹಿತರಿದ್ದಾರೆ, ಹೆಸರು ಹೇಳೋದಿಲ್ಲ, ಅವರು ದಿನದ 4 ಗಂಟೆ 5 ಗಂಟೆ 6 ಗಂಟೆ ಅವರು ಹೋಗಿದ್ದೇನು ನೋಡಲಿಕ್ಕೆ ಒಂದು ವಿಷಯದ ಬಗ್ಗೆ, ಅದನ್ನು 1 ರಿಂದ 1.5 ತಾಸು ಕರೆಕ್ಟಾಗಿ ಹಾಕಿದರೆ ಅದಕ್ಕೆ ಪೂರ್ಣ ಮಾಹಿತಿ ಅವ್ರಿಗೆ ಸಿಕ್ಕಿರೋದು. ಬಟ್ ಅವ್ರು 5 ರಿಂದ 6 ಗಂಟೆ ವ್ಯಸ್ತಾ ಇದ್ದಾರೆ. ಅವ್ರೇನು ರೀಲ್ಸ್ ನೋಡ್ತಾ ಇಲ್ಲ, ಆದರೂ ಟೈಮ್ ವೇಸ್ಟ್ ಆಗ್ತಾ ಇದೆ. ಯಾಕೆ ಆಗ್ತಾ ಇದೆ ಅಂದರೆ, ಈ ಲಿಂಕ್ ಓದ್ತಾರಲ್ಲ, ಅದ್ರ ಹಿಂದೆ ಇನ್ನೊಂದೇನೋ ಮೈಕ್ರೋ ಲಿಂಕ್ ಬರುತ್ತೆ, ಇನ್ನೊಂದು ಎಷ್ಟು ಚೆನ್ನಾಗಿದೆ ಇದು, ಅಲ್ಲಿ ಹೋಗ್ತಾರೆ. ಸೊ ಅದಕ್ಕೆ ಹೇಳಿದ್ದು, ನಾವು ಏನು ಮಾಡ್ತಿದ್ದೀವಿ ಇದನ್ನೇ. ನಾನು ಹಣಕಾಸಿನ ವಿಚಾರಕ್ಕೆ ಬಂದರೆ, ನಾವು ಹೋಗಿರೋದೇನು ಜೀನ್ಸ್ ಪ್ಯಾಂಟ್ ತೊಗೊಳಕ್ಕೆ ಅಂತ. ಜೀನ್ಸ್ ಪ್ಯಾಂಟ್ ತೊಗೊಂಡು 4 ಟೀ ಶರ್ಟ್ ತೊಗೊಂಡ್ಬಿಡ್ತೀವಿ. ಹಂಗಲ್ಲ, ಬಡ್ಜೆಟ್ ಮಾಡಿದ್ದೇನೆ ಈ ತಿಂಗಳು. ಬಡ್ಜೆಟಲ್ಲಿ ನಿಮ್ಗೆ ಏನಿದ್ದು 1 ಜೀನ್ಸ್ ಪ್ಯಾಂಟ್, 4 ಟೀ ಶರ್ಟ್ ಇಲ್ಲ ಅಲ್ಲಿ ಬಡ್ಜೆಟಲ್ಲಿ. ಅದು ಮುಂದಿನ ತಿಂಗಳು, ಅದ್ರ ಮುಂದಿನ ತಿಂಗಳಿಗೂ ಹಾಕಿದ್ದೀರಿ ನೀವು. ಆಮೇಲೆ ನಾವು ಏನೂ ಆಗ್ತಾನೇ ಇಲ್ಲ. ಅದು ಹೆಂಗೆ ಆಗ್ತೀರಾ? ಯು ಹ್ಯಾವ್ ಟು ಸ್ಟಿಕ್ ಟು ದ ಶೆಡ್ಯೂಲ್. ಈಗ ನೋಡಿ, ಇನ್ನೊಂದು ಸಣ್ಣ ಉದಾಹರಣೆ ಹೇಳ್ತೀನಿ. ಕೆಲಸಕ್ಕೆ ವೇಳೆ ಮಾಡಿರ್ತೀರಲ್ವ, ಕೆಲಸಕ್ಕೆ ಅಂದರೆ 9 ಗಂಟೆಗೆ ಪಂಚೋ ಅಥವಾ ತಂಬೋ ಏನೋ ಕೊಡೋದಿರುತ್ತೆ, ಐರೀಸು ಏನೋ ಒಂದು ಕೊಟ್ಟಿರ್ತಾರೆ. ನೀವು ಅಲ್ಲಿ ಬರ್ತೀರಾ, ಟೈಮ್ನ ಮಾಡ್ತೀರಾ, ಒಳಗೆ ಬರ್ತೀರಾ, ಹೋಗೋ ಟೈಮ್ ಇರುತ್ತೆ, ಅದು ಮಾತ್ರ ಕರೆಕ್ಟಾಗಿ ಫಾಲೋ ಮಾಡ್ತೀರಾ ಟೈಮು. ನಿಮ್ಮದು ಅಂತ ಬಂದಿದ್ದ ತಕ್ಷಣ ಅದು ಯಾಕೆ ಆ ಸಡ್ಡೆ? ಅದಕ್ಕೆ ನಾನು ಹೇಳೋದು, 9 ರಿಂದ 5 ನಿಮ್ಮ ಅನಿವಾರ್ಯ ಕರ್ಮಗಳು ಏನಿದೆಯೋ ಅದನ್ನು ಮಾರ್ಕೊಂಡಿದ್ದೀರಾ. ಉಳಿದ ಟೈಮ್ ಭಗವಂತ ನಿಮ್ಮ ಆಯ್ಕೆಗೆ ಬಿಟ್ಟಿದ್ದಾನೆ, ಅದನ್ನು ಸರಿಯಾಗಿ ದುಡಿಸ್ಕೊಳ್ಳಿ ಅಂತ. ದಿಸ್ ಈಸ್ ಒನ್ ಆಫ್ ದ ಮೆಥಡ್. ಈ ಥರದ್ದು 8-10 ಇದಿದೆ. ನೀವು ಮ್ಯಾನೇಜ್ಮೆಂಟ್ ಗುರುಗಳನ್ನ ನೋಡ್ತಾ ಹೋದರೆ, ಒಂದಷ್ಟು ಜನರನ್ನ, ಅವರು ಈ ಟೈಮನ್ನು ಹೇಗೆ ನಾವು ವ್ಯವಸ್ಥಿತವಾಗಿ ನಮ್ಮ ಅನುಕೂಲಕ್ಕೆ ಬಳಸ್ಕೋಬೇಕು ಅನ್ನೋದ್ರ ಬಗ್ಗೆನೇ ಅತ್ಯಂತ ದೊಡ್ಡ ಇದಿದೆ ಸಬ್ಜೆಕ್ಟ್. ಇಟ್ಸ್ ಎ ಬಿಗ್ ಸಬ್ಜೆಕ್ಟ್. ಅದರಲ್ಲಿ 10 ಟೆಕ್ನಿಕ್ಗಳಿದೆ. ಇದೇ ಟೆಕ್ನಿಕ್ ಬಳಸಬೇಕು ಅಂತ ಏನಿಲ್ಲ. ನಾನು ಅಡಾಪ್ಟ್ ಮಾಡಿಕೊಟ್ಟಿರೋ ಟೆಕ್ನಿಕ್ ಒಂದಿದು, ಟೈಮ್ ಬ್ಲಾಕಿಂಗ್ ಆರ್ ಟೈಮ್ ಬಾಕ್ಸಿಂಗ್ ಅಂತ ಹೇಳ್ತಾರೆ. ಮಾಡಬೇಕಾ? ಖಂಡಿತ ಮಾಡಬೇಕು. ಮಾಡಬಾರ್ದಾ? ನಿಮ್ಮ ಆಯ್ಕೆ ಅದು.